ಶ್ರೀಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪ್ರಿಯ ಜ್ಯೋತಿಷ್ಯ ಬಂಧುಗಳೇ, ಈ ದಿನ ಲಗ್ನದಿಂದ 12 ಮನೆಗಳನ್ನು ಒಂದೊಂದಕ್ಕೆ ಯಾವುದು ನೋಡಬೇಕು ಅಂತಿದೆ. ನಿನ್ನೆ ಎಲ್ಲ ಹೆಸರುಗಳು ಹೇಳಿದ್ದೆ. ಹೆಸರುಗಳ ಜೊತೆಗೆ ನೀವು ಲಗ್ನ ಅಂತ ಹೇಳಿದರೆ ನೀವು ಜನ್ಮ ಸಮಯಕ್ಕೆ ಯಾವ ಲಗ್ನ ಬರುತ್ತೆ ಅಂತ, ರಾಶಿ ಚಂದ್ರ ಇರೋ ನಕ್ಷತ್ರಕ್ಕೆ ರಾಶಿ ಅಂತ ಹೆಸರು. ಯಾವ ರಾಶಿ ನಿಮ್ಮದು ಅಂದರೆ ಚಂದ್ರ ಇರೋ ರಾಶಿನ ನೋಡ್ಕೊಂಡು ಚಂದ್ರಂತೆ. ಇವಾಗ ಲಗ್ನ ನೀವು ಹುಟ್ಟಿದ ಟೈಮ್ಗೆ ಯಾವ ಲಗ್ನ ಇರುತ್ತೆ ಅದರಿಂದ ಲೆಕ್ಕ ಬರುತ್ತೆ. ಮೇಷರಾಶಿ, ವೃಷಭ ರಾಶಿ ಅಂತ ಇರ್ತದೆ, 12 ಇದೆಯಲ್ಲ. ಅದರಲ್ಲಿ ನೀವು ಹುಟ್ಟಿದ ಯಾವುದೋ ಮಧ್ಯಾಹ್ನ 12 ಗಂಟೆಗೆ ಏಪ್ರಿಲ್ನಲ್ಲಿ ಹುಟ್ಟಿದೆ ಅಂದರೆ ಯೂಶಲಾಗಿ ಕಟಕ ಲಗ್ನ ಈ ಥರ ಬರುತ್ತೆ. ಅದೊಂದು ದಿನ ಹೇಳ್ತೀನಿ. ಇವಾಗ ಒಂದೊಂದು ರಾಶಿಗೂ ಏನಕ್ಕೆ ನೋಡಬೇಕು. ಇವಾಗ ಯಾರೋ ಒಂದು ಪ್ರಶ್ನೆ ಕೇಳಿದರೆ ಯಾವ ಲಗ್ನದಿಂದ ನೋಡಬೇಕು, ಯಾವ ರಾಶಿನಿಂದ ನೋಡಬೇಕು ಅಂತ ಒಂದು ವಿಶ್ಲೇಷಣೆ ಇದೆ. ಹೇಗೆ ಅನ್ನೋದಕ್ಕೆ ಒಂದು ಹುಟ್ಟಿದ ಲಗ್ನನೇ ಇಂಪಾರ್ಟೆಂಟು. ಹುಟ್ಟಿದ ಲಗ್ನ ಯಾವುದು ಇರುತ್ತೋ ಅದು ಯಾವುದಾದ್ರೂ ಇರಲಿ, ಅದರಿಂದ ಏನು ಅಂದರೆ ತನುಸ್ಥಾನ ಅಂತ, ತನ್ನ ಶರೀರ, ಸೌಂದರ್ಯ, ಇದು ವೃತ್ತಿ, ಅವನ ಸ್ವಭಾವ ಇದೆಲ್ಲ ನೋಡುವಂಥದ್ದು ತನುಸ್ಥಾನ ಅಂತ. ತನುಸ್ಥಾನ ಅಂದರೆ 1ನೇ ಮನೆ. 2ನೇ ಮನೆ, ಅದರಿಂದ 2ನೇ ಮನೆ ಧನಸ್ಥಾನ ಅಂತ. ಧನ, ಕುಟುಂಬ, ದುಡ್ಡು ಸಂಪಾದಿಸೋದು, ಈ ಥರ 3-8 ಇರುತ್ತೆ. ಅದರಲ್ಲಿ ನಾನು ಸುಮ್ಮನೆ ಹೇಳ್ತಾ ಬರ್ತೀನಿ, ಆಮೇಲೆ ಒಂದೊಂದೇ ಹೇಳ್ತೀನಿ. 3ನೇದು ಸಹಜ ಸ್ಥಾನ ಅಂತ. ಸಹಜ ಸ್ಥಾನ ಅಂದರೆ ಅಣ್ಣ ತಮ್ಮಂದಿರದು, ನಿಮ್ಮ ಶಕ್ತಿ ಹೇಗಿದೆ, ಇಮ್ಯುನಿಟಿ ಪವರ್ ಹೇಗಿದೆ, ಇದೆಲ್ಲ ನೋಡುವಂಥದ್ದು ತನುಸ್ಥಾನ, ಸಹಜ ಸ್ಥಾನ. 4ನೇದು ಬಂದು ಚತುರ್ಥ ಸ್ಥಾನ. ತಾಯಿದು ನೋಡೋದು, ತಾಯಿ ಸಂಬಂಧಿಕರು ನೋಡೋದು, ಸುಖ ಸ್ಥಾನ ನೋಡೋದು, ನಮ್ಮ ವಿದ್ಯೆಗೆ ನೋಡೋದು, ವಿದ್ಯೆ ಏನು ಬರುತ್ತೆ ಅಂದರೆ ಅದನ್ನು ನೋಡೋದು, ಸಂಗೀತ ವಿದ್ಯೆ ಇಂಥದ್ದು ಸುಮಾರು ಇದೆಯಲ್ಲ. ಏನೇನು ವಿದ್ಯೆ ಕಲಿಬೇಕು, ಏನೇನು ಮಕ್ಕಳು ಕಲಿಬೇಕು, ಇದೆಲ್ಲ ನೋಡೋದಕ್ಕೆ ಚತುರ್ಥ ಸ್ಥಾನ ಅಥವಾ ಸಹಜ 4ನೇ ಮನೆ ಅಂತ ಹೇಳ್ತೀವಿ. ಇನ್ನು 5ನೇ ಮನೆ. 5ನೇ ಮನೆ ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟಿದ್ದು. ಸಂತಾನ ಹೇಗಿದೆ, ಹೈಯರ್ ಎಜುಕೇಷನ್ನಲ್ಲಿ ಯಾವ ಸಬ್ಜೆಕ್ಟ್ಸ್ ತಗೋಬೇಕು, ಡಾಕ್ಟ್ರ್ ಆಗಬೇಕಾದ್ರೆ ಯಾವ ಹೈಯರ್ಸ್ ತಗೋಬೇಕು, IAS, IPS ಇಂಥದ್ದೆಲ್ಲ ಹೇಗೆ ಬೇಕಾಗಿದ್ದರೆ ಅದು ನೋಡ್ಕೋಬೇಕು ಅಂತ ಒಂದು ಹೇಳೋದು. ಇನ್ನು 6ನೇ ಮನೆ. 6ನೇ ಮನೆಗೆ ರಿಪು ಸ್ಥಾನ ಅಂತ. ರಿಪು ಅಂದರೆ ಕಾಯಿಲೆಗಳು ಹೇಗೆ ಬರುತ್ತೆ, ಶತ್ರುಗಳು ಹೇಗಿರ್ತಾರೆ, ಸೋದರ ಮಾವನ ಸ್ಥಿತಿ ಏನು, ರಿಪು ಸ್ಥಾನ ಅದರಿಂದ ಎಲ್ಲ ಹೋಗೋದು. ಇವ್ಮೇಲೆ ಮೆಕ್ಕ 7ನೇ ಮನೆ. 7ನೇ ಮನೆ ಅಂದರೆ ನಮಗೂ ಗೊತ್ತಿರುತ್ತೆ. ಹೆಂಡತಿ ಅಥವಾ ಗಂಡ ಯಾರು ಸಿಗ್ತಾರೆ, ಎಂಥ ಹುಡುಗ ಸಿಗ್ತಾನೆ, ಎಂಥ ಹುಡುಗಿ ಸಿಗ್ತಾಳೆ ಅನ್ನೋದು, ಸ್ನೇಹಿತರು ಯಾರಿರ್ತಾರೆ ಅನ್ನೋದು, ಇಂಥವೆಲ್ಲ ನೋಡ್ಕೊಳ್ಳೋದಕ್ಕೆ 7ನೇ ಸ್ಥಾನ. 8ನೇ ಸ್ಥಾನ ಅಂದರೆ ಆಯುಷ್ ಸ್ಥಾನ ಅಂತ ಹೆಸರು ಅದಕ್ಕೆ. 8ನೇ ಸ್ಥಾನ ಆಯುಷ್ ಸ್ಥಾನಕ್ಕೆ ಏನೇನು ನೋಡಬೇಕು, ಆಯುಷ್ಯ ಎಷ್ಟಿದೆ, ಗಟ್ಟಿಮುಟ್ಟಾಗಿದೆ, ಮಧ್ಯೆ ಯಾವುದಾದ್ರು ಆಪ್ರೇಷನ್ಸ್ ಆಗುತ್ತಾ, ತೊಂದರೆ ಏನಾದರೂ ಇದೆಯಾ, 8ನೇ ಮನೆ ದಶಾಧಿಪತಿಗಳೇನು ತೊಂದರೆ ಕೊಡ್ತಾರಾ, 8ನೇ ಮನೆ ಏನು ಈ ಥರ ಇದು ರಕ್ತ ಸಂಬಂಧಪಟ್ಟಿದ್ದು ಅಥವಾ ಆಪ್ರೇಷನ್ಗೆ ಸಂಬಂಧಪಟ್ಟಿದ್ದು, ಜೀವಕ್ಕೆ ಸಂಬಂಧಪಟ್ಟಿದ್ದು, ಸಾವುಗೆ ಸಂಬಂಧಪಟ್ಟಿದ್ದು ಇದೆಲ್ಲ ನೋಡೋದು. ಇನ್ನು 9ನೇ ಮನೆ. 9ನೇ ಮನೆ ಭಾಗ್ಯಸ್ಥಾನ ಅಂತ ಹೆಸರು. ಭಾಗ್ಯಸ್ಥಾನದಲ್ಲಿ ಏನೇನು ನೋಡಬೇಕು, ತಂದೆ ಆಸ್ತಿ ಬರುತ್ತಾ, ತಂದೆ ಆರೋಗ್ಯ ಇರುತ್ತಾ, ತಂದೆ ತಾಯಿಗಳಿಗೆ ಇದಿರುತ್ತಾ, ಹಿರಿಯರ ಆಸ್ತಿ ಬರುತ್ತಾ, ಅಥವಾ ನಾವೇ ಏನಾದರೂ ಸಂಪಾದಿಸೋಕ್ಕಾಗುತ್ತಾ, ಮನೆ ಕಟ್ಟೋಕ್ಕೆ ಇದೆಯಾ, ಹೆಂಡತಿನಿಂದ ಆರೋಗ್ಯ ಆಯುಷ್ಯ ಹೆಂಡತಿನಿಂದ ಭಾಗ್ಯ ಬರುತ್ತಾ, ಇಂಥ ಏನು ಅನ್ಎಕ್ಸ್ಪೆಕ್ಟೆಡ್ ದ್ರವ್ಯ ಬರುತ್ತಾ, ಇದು ಮಾಡೋದು. ಇನ್ನು 9ನೇ ಮನೆ ಆದಮೇಲೆ 10ನೇ ಮನೆ ಕರ್ಮಸ್ಥಾನ ಅಂತ ಹೇಳ್ತೀವಿ. ಕರ್ಮ ಅಂದರೆ ಏನು ಅಂದರೆ ನಾವು ಕೆಲಸ ಮಾಡೋದು, ಉದ್ಯೋಗ ಮಾಡೋದು, ವ್ಯವಹಾರ ಮಾಡೋದು, ವ್ಯಾಪಾರ ಮಾಡೋದು, ಏನೇ ಮಾಡಲಿ ಕರ್ಮಸ್ಥಾನ. ಹೇಗೆ ಅಂದರೆ 2ನೇ ಮನೆ ದುಡ್ಡು ಬರುತ್ತೆ ಅಂತ ಹೇಳ್ತೀವಿ. ಕೆಲಸ ಮಾಡಿದರೆ ಅಲ್ವಾ ದುಡ್ಡು ಬರೋದು. ಆ 10ನೇ ಸ್ಥಾನದಲ್ಲ ಕೆಲಸಕ್ಕೆ ಸಂಬಂಧಪಟ್ಟಿದ್ದು, ಕರ್ಮಕ್ಕೆ ಸಂಬಂಧಪಟ್ಟಿದ್ದು, ವ್ಯಾಪಾರಕ್ಕೆ ಸಂಬಂಧಿಸಿದ್ದು, ಆಚೆ ದೇಶಕ್ಕೆ ಹೋಗೋದು ಇದೆಲ್ಲ ನೋಡ್ತೀವಿ. ಇನ್ನು 11ನೇ ಮನೆ ಸಂಪಾದಿಸಿದ್ರಲ್ಲಿ ಉಳಿತಾಯ ಏನಿದೆ, ಸೋದರದ ಸಂಬಂಧ ಹೇಗಿದೆ, ಉಳಿತಾಯದ ಮನೆ ಏನು, ನಾವು ಉಳಿತಾಯ ಮಾಡಿ ಏನಾದ್ರು ಮಾಡ್ತೀವ, ಇಂಥದ್ದೆಲ್ಲ ಸ್ವಲ್ಪ 11ನೇ ಮನೆ ಲಾಭಸ್ಥಾನ ಅಂತ ಹೆಸರು ಅದಕ್ಕೆ. ಇವಾಗ 12ನೇ ಮನೆ ಮೋಕ್ಷ ಸ್ಥಾನ ಅಂತ ಹೇಳ್ತೀವಿ ಅಥವಾ ಸಾವಿನ ಇದು ಅಂತೀವಿ. ಈಗ
ಏನು ಮಾಡ್ತೀವಿ, ಫಾರಿನ್ಗೆ ಹೋಗೋದು 12ನೇ ಮನೆಯಿಂದ ಲೆಕ್ಕ ಹಾಕಿ ಆ ಫಾರಿನ್ಗೆ ಹೋಗ್ತೀವ, ದೇಶ ಬಿಟ್ಟು ಹೋಗ್ತೀವ, ಇಂಥದ್ದೆಲ್ಲ ಮುಕ್ತಿಗೆ ಹೇಗೆ, ಇನ್ನದು ಸುಖ ನಿದ್ರೆ ಬರುತ್ತಾ, ಇದೆಲ್ಲ ನೋಡೋದಕ್ಕೆ 12 ಮನೆಗಳಿಗೆ ಭಗವಂತ ಇದೆಲ್ಲ ಮಾಡಿ ಆಯುರ್ವೇದದಲ್ಲಾಗಲಿ ಅಥವಾ ಜ್ಯೋತಿಷದಲ್ಲಾಗಲಿ ತಿಳಿಸಿರೋದ್ರಿಂದ ಈ 12 ಮನೆಗಳಲ್ಲಿ ವಿಷಯಗಳು ಇನ್ನೂ ಬೇಕಾದಷ್ಟು ವಿಷಯಗಳು ಹೇಳಬೇಕು. ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತೀನಿ. ಈ ಸ್ವಲ್ಪ ಸ್ವಲ್ಪ ಹೇಳಿ ಇವತ್ತಿಗೆ ಈ 12 ಮನೆಗಳ ವಿಷಯ ಹೇಳಿದ್ದೀನಿ. ನೆಕ್ಸ್ಟು 12 ರಾಶಿಗಳದ್ದು ಜೊತೆಗೆ ನಕ್ಷತ್ರಗಳದ್ದು ಹೇಳಬೇಕು, ಜೊತೆಗೆ ಗ್ರಹಗಳದ್ದು ಹೇಳಬೇಕು, ಗ್ರಹಗಳದ್ದು ಕಾರಕತ್ವ ಏನಿದೆ ಅಂತ ಅದು ಹೇಳಬೇಕು. ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳೋಣ ಅಂತ ಇವತ್ತು ಇದನ್ನೆಲ್ಲ ನಿಲ್ಲಿಸಿದ್ದೀವಿ.